ನಮಸ್ತೆ. ಈಗ ಎರಡನೇ ಕೂಲಿಂಗ್ ಪ್ರಾಣಾಯಾಮ ಅಥವಾ ತಂಪನ್ನು ಉಂಟು ಮಾಡುವ ಪ್ರಾಣಾಯಾಮನ ಕಲ್ತ್ಕೊಳ್ತಾ ಬರೋಣ. ಇದನ್ನ ನಾವು ಶೀತಕಾರಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಶೀತಕಾರಿ ಪ್ರಾಣಾಯಾಮ ಮತ್ತೆ ಶೀತಲಿ ಪ್ರಾಣಾಯಾಮದ ಅಭ್ಯಾಸಗಳಿಂದ ನಮಗೆ ದೇಹ ತಂಪನ್ನು ಉಂಟು ಮಾಡಿ ಆ ಒಂದು ಸಮಸ್ಯೆಗಳು ಹೀಟಿನಿಂದ ಬರುವಂಥ ಉಷ್ಣದಿಂದ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಶೀತಕಾರಿ ಪ್ರಾಣಾಯಾಮದ ಅಭ್ಯಾಸ ಹೇಗೆ? ಮೊದಲು ನಾಲಿಗೆಯನ್ನ ಹೊರಹಾಕಬೇಕು, ಹೀಗೆ. ತದನಂತರ ನಾಲಿಗೆ ತುದಿಯನ್ನ ಅಪ್ರೋಲ್ ಮಾಡಬೇಕು, ಮೇಲ್ಮುಖವಾಗಿ ತೆಗೆದುಕೊಳ್ತಾ ಅದನ್ನ ಎರಡು ಹಲ್ಲುಗಳ ಮಧ್ಯ ಸಿಗಿಸ್ಕೊಳ್ಬೇಕು. ಹೇಗೆ? ಹೀಗೆ ತುದಿಯನ್ನ ಮೇಲಕ್ಕೆ ರೋಲ್ ಮಾಡಿ ಎರಡು ಹಲ್ಲುಗಳ ಮಧ್ಯ ಸಿಗಿಸ್ಕೊಳ್ಳುವಂಥದ್ದು. ಆ ರೀತಿ ನಾವು ರೋಲ್ ಮಾಡಿದ ನಂತರ ನಮ್ಮ ಸೈಡಿಂದ ಓಕೆ ಹಾರಿಜಾಂಟಲ್ ಆಗಿ ಗ್ಯಾಪ್ ಉಳ್ಕೊಳ್ಳುತ್ತೆ. ನಾಲ್ಗೆನ ಅಪ್ ರೋಲ್ ಮಾಡಿದ ನಂತರ ಸೈಡಿನಿಂದ ಗ್ಯಾಪ್ ಉಳ್ಕೊಳ್ಳುತ್ತೆ. ಸೊ ಆ ಒಂದು ಗ್ಯಾಪಿನಿಂದ ಸಂಧಿಯಿಂದ ಇಸ್ ಅನ್ನೋ ಒಂದು ಸೌಂಡ್ ಮಾಡ್ತಾ ನಿಧಾನವಾಗಿ ನಾವು ಬಾಯಿನಿಂದ ಉಸಿರನ್ನು ತೆಗೆದುಕೊಳ್ಬೇಕು. ಸಾಧ್ಯವಾದಷ್ಟು ಉಸಿರನ್ನು ತೆಗೆದುಕೊಂಡ ನಂತರ ತೆಗೆದುಕೊಳ್ಬೇಕಾದ ಸಂದರ್ಭದಲ್ಲೂ ಸಹ ನೀವು ನಿಮ್ಮ ತುಟಿ ಆಗಿರ್ಬೋದು, ನಾಲಿಗೆ ಆಗಿರ್ಬೋದು, ಹಲ್ಲಾಗಿರ್ಬೋದು, ಗಂಟಲಾಗಿರ್ಬೋದು, ನಿಮ್ಮ ಲಂಗ್ಸ್ ಆಗಿರ್ಬೋದು, ತದನಂತರ ಎಲ್ಲಾ ದೇಹದ ಭಾಗಗಳು ತಂಪನ್ನ ಒಂದು ಫೀಲ್ ಮಾಡುವಂಥದ್ದನ್ನ ಗಮನಿಸ್ಕೊಳ್ತಾ ಬರಬೇಕು. ಅದೇ ರೀತಿ ಉಸಿರನ್ನು ತೆಗೆದುಕೊಂಡ ನಂತರ ಅಂತರ್ಕುಂಭಕ ಅಂತ ಆ ಒಂದು ತಂಪನ ಒಂದು ಒಳಗಡೆ ತೆಗೆದುಕೊಳ್ತಾ ಉಸಿರನ್ನ ಹೊರ ಹಾಕ್ದಾಗೆ 3 ರಿಂದ 5 ಸೆಕೆಂಡ್ಸ್ಗಳ ಕಾಲ ನಾವು ಇಟ್ಕೊಳ್ಬೇಕಾಗತ್ತೆ. ಅದಾದ ನಂತರ ಪುನಃ ಬಲ ಮೂಗನ ನೀವು ಬಲ ಹೆಬ್ಬೆಟ್ಟಿನಿಂದ ಬಂದ್ ಮಾಡಿ ಎಡ ಮೂಗಿನಿಂದ ಉಸಿರನ್ನ ಹೊರ ಹಾಕಬೇಕು. ಸೊ ಅದು ಒಂದು ಸೈಕಲ್ ಆಗಿ ಕಾಣುತ್ತೆ. ನಾವೇನಕ್ಕೆ ಎಡ ಮೂಗಿನಿಂದನೇ ಉಸಿರನ್ನ ಹೊರ ಹಾಕಬೇಕು ಅಂತ ಹೇಳಿದ್ರೆ, ನಾನು ಮುಂಚೆನೆ ಹೇಳಿದಾಗೆ ಎಡ ಮೂಗು ನಮ್ಮ ಮೂನ್ ಚಂದ್ರನಿಗೆ ನಾವು ಹೋಲಿಸ್ತೀವಿ, ಬಲ ಮೂಗನ ಸೂರ್ಯನಿಗೆ ಹೋಲಿಸ್ತೀವಿ. ದೇಹ ಯಾವಾಗ ಹೀಟ್ ಆಗಿರುತ್ತೆ, ಕೂಲಿಂಗ್ ಫೀಲ್ ಮಾಡಬೇಕು ಅಂದ್ರೆ ನಾವು ಎಡ ಮೂಗಿನಿಂದ ಹೆಚ್ಚಿನದಾಗಿ ಉಸಿರನ್ನ ಆಡಬೇಕಾಗತ್ತೆ. ಸೊ ಉಸಿರನ್ನ ಎಡ ಮೂಗಿನಿಂದಲೇ ತೆಗೆದು ಹಾಕೋದ್ರಿಂದ ಆ ಒಂದು ಸ್ಥಿತಿ ಬ್ಯಾಲೆನ್ಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಒಂದು ಶೀತಕಾರಿ ಅಭ್ಯಾಸವನ್ನ ಮಾಡೋಣ. ನಾಲ್ಗೆನ ಹೊರ ಹಾಕಿ ಇದೇ ರೀತಿ 3 ರಿಂದ 5 ಅಥವಾ 9 ಬಾರಿ ನಿಮ್ಮ ಸಮಸ್ಯೆಗಳಿಗೆ ತಕ್ಕನದ ಹಾಗೆ, ಇಂಟೆನ್ಸಿಟಿಗೆ ತಕ್ಕನ ಹಾಗೆ ದಿನಾಗಲೂ ಸಹ ನೀವು ರಿಪೀಟ್ ಮಾಡ್ತಾ ಬರ್ಬೋದು. ಇದು ಶೀತಕಾರಿ ಪ್ರಾಣಾಯಾಮ. ನಮಸ್ತೆ.